ನಮಸ್ಕಾರ ರೀ ಎಲ್ಲರಿಗೂ. ನೀವು ನೋಡಾಕ್ತೀರಿ ಶ್ರೀ ರೇಣುಕಾ ಯೂಟ್ಯೂಬ್ ಚಾನಲ್ನ. ನಮ್ಮ ಪೇಜ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ದೊರಕತಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಶುರು ಮಾಡೋಣ ಬರ್ರಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಹೊಲದಲ್ಲಿ ರೈತರು ಕಾರಂಜಿ ಪೈಪ್ಗಳನ್ನ ಹಾಕಿರ್ತಾರೆ. ಕಾರಂಜಿ ಪೈಪ್ ಅಂತಾರೆ ಮತ್ತು ಸ್ಪ್ರಿಂಕ್ಲರ್ ಪೈಪ್ ಅಂತಾರೆ. ಆ ಪೈಪ್ಗಳಲ್ಲಿ ಒಂದಷ್ಟು ಕೆಲವು ದಿನಗಳ ನಂತರ ನೀರು ಲೀಕ್ ಆಗಕ್ಕೆ ಶುರುವಾಗ್ತದೆ. ವಾಯ್ಸರು ಸ್ವಲ್ಪ ಸಮಸ್ಯೆ ಬಂದ ತಕ್ಷಣ ನೀರು ಸ್ಟಾರ್ಟ್ ಆಗ್ತದೆ ಸೋರ್ಲಿಕ್ಕೆ. ಅದನ್ನು ಹೇಗೆ ತಡೆಯುವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬರ್ರಿ. ಈ ಥರ ನೀರು ವೇಸ್ಟ್ ಆಗ್ತಾ ಇರ್ತದೆ. ಅದು ಹೋಗಬೇಕಾದ ಜಾಗಕ್ಕೆ ಹೋಗ್ಬೇಕನ್ನೋಷ್ಟರೊಳಗೆ ಇಷ್ಟೆಲ್ಲ ಕಾಲರ್ನಲ್ಲಿ ನೀರು ಈ ಥರ ಹೋಗಿ ಅಲ್ಲಿ ಜಾಸ್ತಿ ನೀರು ಬರೋದಿಲ್ಲ. ಹೀಗೆ ಸೋರುವುದರಿಂದ ತುಂಬಾ ಇದಾಗುತ್ತೆ. ಇದನ್ನು ಹೇಗೆ ಬಂದ್ ಮಾಡೋದನ್ನು ಹೇಳ್ತೀನಿ. ಇದು ಬೈಕಿನ ಟ್ಯೂಬು. ಇದನ್ನು ಒಂದು ಟ್ಯೂಬ್ ತೊಗೊಂಡ್ರೆ 30 ಪೈಪಿನವರೆಗೂ ಆಗುತ್ತೆ. ಕಾಲರ್ಗಳಿಗೆ 30 ಕಾಲರ್ಗಳಿಗೆ ಆಗುತ್ತೆ. ಇದನ್ನು ಉಪಯೋಗಿಸೋದನ್ನು ಹೆಂಗೆ ಅನ್ನೋದನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಈ ಕಾಲರ್ಗಾಗೋ ಸೈಜ್ನಷ್ಟು ರಬ್ಬರ್ನ ಕೊರ್ಕೋಬೇಕು. ಯಾವ ಥರ ಅಂದರೆ ಹೀಗೆ ಯಾವುದೇ ಥರನೂ ಇಲ್ಲಿ ಕಟ್ ಮಾಡಬೇಡಿ. ಇಷ್ಟು ಅಂತರವಿಟ್ಟು ಕಟ್ ಮಾಡಿ ಇದನ್ನು ಹೀಗೆ ಹಾಕಬೇಕು. ಈ ಥರ ಜೋಡಿಸಿಕೊಳ್ಳಿ. ಈ ಥರ ಜೋಡಿಸೋದ್ರಿಂದ ಇಷ್ಟು ಹೊರಗೆ ಈ ಕಾಲರ್ನಿಂದ ಒಂದು ಅರ್ಧ ಇಂಚು ಹೊರಗಿರಬೇಕಿದು. ಯಾಕಂದರೆ ನೀರು ಒತ್ತುವಾಗ ಇದು ಒಳಮಗ್ಲು ಹಿಂಗೆ ಹತ್ಕೋದ್ರಿಂದ ಇದಕ್ಕೆ ಯಾವುದೇ ಥರ ಹೊರಗೆ ಬಂದು ಇದಾಗುವುದಿಲ್ಲ. ಇಷ್ಟು ಅರ್ಧ ಇಂಚು ಹೊರಗೆ ಬಿಡಬೇಕು ಇದನ್ನು. ಇದು ಇನ್ನೊಂದು ಏನಪ್ಪ ಅಂದರೆ 2 ಇಂಚು ಪೈಪಿಗೂ ಹಾಕ್ಬೋದು, 2.5 ಇಂಚು ಪೈಪಿಗೂ ಹಾಕ್ಬೋದು. ಏಕೆಂದರೆ ರಬ್ಬರ್ ಹಿಗ್ಗತ್ತೆ. 2 ಪೈಪಿಗೂ ಹಾಕಿ ಕೂರಿಸ್ಬೋದು. ಅದಕ್ಕೆ ಇವಾಗ 2.5 ಇಂಚು ಕಾಲರಿಗೂ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡ್ಕೋಬೋದು. ಈ ಥರ ಇಷ್ಟು ಅರ್ಧ ಇಂಚು ಹೊರಗೆ ಉಳಿಬೇಕು. ಈ ಥರ ಹಾಕಿದರೆ ಒಂದು ಹನಿ ಕೂಡ ಹೊರಗೆ ಲೀಕ್ ಆಗೋದಿಲ್ಲ ನೀರು. ಹೀಗೆ ಹಾಕಿ ಅಲ್ಲಿ ಪೈಪನ್ನು ಜೋಡಿಸಿಬಿಟ್ರೆ ಯಾವುದೇ ಒಂದು ಹನಿ ನೀರು ಹೋಗೋದಿಲ್ಲ. ಈ ಥರ ಹಾಕಿದರೆ ಕುಂದಿರ್ತೈತಿ. ಇಷ್ಟು ಅರ್ಧ ಇಂಚಿನಟ್ಟು ಹೊರಗೆ ಇರ್ಬೇಕಿದೆ ವಾಯ್ಸರ್. ಈಗ ಹಾಕಿ ಕುಂತಿದೆ. ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡಿ ನೋಡೋಣ. ನೋಡಿ ಇವಾಗ ಹಾಕಿದ್ದೀನಿ ಇಲ್ಲಿ ವಾಯ್ಸರ್ನ. ಇದು ಕಾಣುತ್ತೆ ನೋಡಿ, ಇಲ್ಲಿದೆ. ಹೀಗೆ ಹಾಕಿದರೆ ಒಂದು ಹನಿಯೂ ಕೂಡ ವೇಸ್ಟ್ ಆಗೋದಿಲ್ಲ ನೀರು. ಇದು ಫುಲ್ ರಿಕ್ಕಾಗಿ ಹಿಡ್ಕೋತ್ತೆ ಅಲ್ಲಿ ಕಾಲರ್ನೊಳಗೆ. ಹೀಗೆ ಮಾಡಿದರೆ ಒಂದು ಹನಿಯೂ ಕೂಡ ಹೋಗೋದಿಲ್ಲ. ಈ ಥರ ಟ್ರೈ ಮಾಡಿ ನೋಡಿ, ಯಾವುದೇ ರೀತಿ ಇದಾಗೋದಿಲ್ಲ, ಒಂದು ಹನಿ ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಹಾಕಬೇಕು ಅಂತ. ಆ ಥರ ಹಾಕಿದರೆ ಯಾವುದೇ ನೀರು ಲೀಕ್ ಆಗೋದಿಲ್ಲ. ಆ ಥರ ಮಾಡಿ ನೀವು ಯಾವುದೇ ದುಡ್ಡು ಕೊಟ್ಟು ತೊಗೊಂಬಂದು ಹಾಕುವಂಥ ಅವಶ್ಯಕತೆ ಬರುವುದಿಲ್ಲ. ಓಕೆ, ಥ್ಯಾಂಕ್ಸ್. ಮತ್ತೊಂದು ವಿಡಿಯೋ ಮುಖಾಂತರ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.